ಸೊ ಗಾಡಿ ಇವಾಗ ರೆಡಿ ಆಗಿದೆ. ಪೇಂಟಿಂಗು ಫೈನಲ್ ಫಿನಿಶ್ ಮುಗಿದೋಗಿದೆ. ಇವಾಗ ನಿಮ್ಗೆ ಬ್ಲ್ಯಾಕ್ ಕಾಣಿಸ್ತಾ ಇರುತ್ತೆ. ಬಿಸಿಲಲ್ಲಿ ಕಲರ್ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೀನಿ ಸರ್. ಸೊ ಇದು ನೋಡಿ ಕಾಣುತ್ತೆ, ಚೆರಿ ಬ್ಲ್ಯಾಕ್ ಕಲರ್ ಇದು. ಸೊ ಇದು ಬಾಡಿ ಕಲರ್. ಇವಾಗ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಇನ್ನು ಬಾಡಿ ಒಳಗಡೆ ಹೊಡೆದಿಲ್ಲ. ಇನ್ನರ್ ಬಾಡಿ ಒಂದು ಬೇರೆ ಆಸ್ಪಾ ಕಲರ್ ಬೇರೆ ಹೊಡಿದ್ದಾರೆ. ಸೊ ನೋಡ್ತಾರೆ ಹಂಗೆ ಇದು ಎಲ್ಲ ಬಾಡಿ ಕಲರ್ ಆಗಿರೋದು ಕಂಪ್ಲೀಟ್. ಡೋರ್ ಬಾಡ್ಸ್ ಎಲ್ಲ ಇದು ಮ್ಯಾಟ್ ಬ್ಲ್ಯಾಕು. ಇಲ್ಲಿವರೆಗೂ ಬಾಡಿ ಕಲರು. ಆಮೇಲೆ ಓಕೆ ರೂಫ್ ಒಂದು ಹೊಡಿತಾರೆ. ರೂಫ್ ಒಂದು ಈ ಫ್ಲೋರಿಂಗ್ ಎಲ್ಲ ಹೊಡಿತಾರೆ ಒಂದು ಕಲರು. ಎಷ್ಟು ಬಾಕಿ ಇರೋದು ಇನ್ನೇನು ಮುಂದೆ ಇನ್ನೇನು ಒಳ್ಳೆ ರೆಡಿ ಆಗಿದೆ. ಇಲ್ಲಿ ಬಾಕಿ ಇರೋದು ವರ್ಲ್ಡ್ ಡೋರ್ ಪ್ರಿಂಟು, ವರ್ಲ್ಡ್ ಕವರು, ಅದು ಕ್ಯಾಮ್ ಕವರು, ಒಂದು ಸ್ಟಿಪ್ಪು, ಇದೊಂದು ಡಿಸ್ಟ್ರಿಬ್ಯೂಟರ್ ಕ್ಯಾಪ್ ಒಂದು ಇಷ್ಟೇ ಬಾಕಿ ಇರೋದು. ಸೊ ಒಂದು ಹಾರ್ಡ್ಲಿ 1 ವೀಕ್ ಮ್ಯಾಗ್ನೆಟ್ ರೆಡಿ ಆಗ್ತಿದೆ. ಮ್ಯಾಗ್ನೆಟ್ ಬಂದ್ಬಿಟ್ಟು ಆಮೇಲೆ ಕ್ಯಾಲಿಪರು ಬ್ರೇಕ್ ನಾವು ಅಷ್ಟೇ ಬಾಕಿ ಇದೆ. ಇದೆಲ್ಲ ಕೆಟ್ಟ ಸ್ಪಾಯ್ಲರ್ ಪೇಂಟ್ ಆಗಬೇಕು. ಇನ್ನು ಇಲ್ಲಿ 2 ಬಂಪರ್ ಇದೆ. 2 ಬಂಪರ್ ಲಾಸ್ಟಲ್ಲಿ ಪೇಂಟ್ ಮಾಡಿದ್ದಾರೆ. ಬಾಡಿ ಕಾಲ್ ಆದ್ಮೇಲೆ ಬಂಪರ್ ಪೇಂಟ್ ಮಾಡ್ತಾರೆ. ಈ ಬಂಪರ್ ಪೇಂಟ್ ಆದರೆ 95% ಗಾಡಿ ರೆಡಿ. ಫಿಟ್ಟಿಂಗ್ಸು ಮತ್ತು ಮ್ಯಾಗ್ನೆಟ್ ಮಾಡ್ತಿರುತ್ತೆ. ಹಾರ್ಡ್ಲಿ ಒಂದು ನೈಟೇ ಬಂದಿದ್ದೆ ನಾನು. ನೈಟ್ ವೀಡಿಯೋ ಆವಾಗ ನೋಡಿ ಎಷ್ಟು ನೋಡ್ತೀರ ಅದನ್ನ. ನೈಟೇ ಗಾಡಿ ಪೇಂಟ್ ಹಾಕ್ಬೇಕಾದ್ರೆ ಬಂದಿದ್ದೆ. ಬಟ್ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟೆ. ಪೇಂಟ್ ಅಷ್ಟೇ ಕಾಣಿಸ್ತಿಲ್ಲ. ಬಟ್ ಒಂದ್ಸರಿ ವೀಡಿಯೋ ಹಾಕ್ತೀನಿ, ಚೆಕ್ ಮಾಡಿ. ಪೇಂಟ್ ಮಾಡಿದ್ರೆ ವೀಡಿಯೋ ಹಾಕ್ತೀನಿ ಹೆಂಗೆ ಮಾಡಿದ್ದಾರೆ ಅಂತ. ಪೇಂಟು ನೈಟೂ ಅಷ್ಟು ಗೊತ್ತಾಗಿಲ್ಲ ಕಲರು. ಬಟ್ ಡೇ ಟೈಮಲ್ಲಿ ಕಲರ್ ಚೆನ್ನಾಗಿ ಕಾಣಿಸ್ತಿದೆ. ನಾರ್ಮಲಾಗಿ ಬ್ಲ್ಯಾಕೇ ಕಾಣಿಸುತ್ತೆ. ಸನ್ಲೈಟು ಅಥವಾ ಡೈಲಿ ಟೈಮಲ್ಲಿ ಬಿದ್ದಾಗ ಮೆರೂನಿಶ್ ಕಾಣುತ್ತೆ. ಸ್ವಲ್ಪ ನಿಮ್ಗೆ ಕಾಣಿಸ್ತಾ ಇರುತ್ತೆ ಇಲ್ಲೆಲ್ಲ ಲೈಟಿಗೆ ಲೈಟಾಗಿ ಮೆರೂನ್ ಕಾಣಿಸ್ತಾ ಇರುತ್ತೆ. ಅಲ್ಲಿ ಗಾಡಿ ಪೇಂಟ್ ಆಗಿದೆ ಇವತ್ತು. ಕಲರ್ ಹೊಡೆದಿದ್ದಾರೆ. ಲಾಸ್ಟ್ ಕಲರು ಪೇಂಟ್ ಹಾಕಿದೆ ಗಾಡಿ. ಏನು ಡೆಲಿವರಿ ಒಂದು 4-5 ಡೇಸ್ ಅಂದ್ಕೊಳ್ಳಿ. ಪೇಂಟ್ ರೆಡಿ ಆಗೋಯ್ತು. ಕ್ಲಿಯರ್ ಹೊಡಿತಾರೆ ಅದು, ಕ್ಲಿಯರ್ ಕೊಟ್ಟು ಕ್ಯಾಶ್ ಹೋಗೋದಾಗಲ್ಲ. ಒಳಗಡೆ ಹೋದರೆ ಧೂಳು ಹೋಗ್ಬೇಕು. ಗೊತ್ತಿಲ್ಲ. ನೋಡಿ ಪೇಂಟ್ ಹೊಡಿತಾ ಅವ್ರು ಇವಾಗ. ಫೈನಲ್ ಏನು ಇದು ಫೈನಲ್ ಕಲರಾ? ಇದ್ರ ಮೇಲೆ ಲ್ಯಾಕರ್ ಒಂದು ಬ್ಲ್ಯಾಕೇ ಕಾಣೋದು. ನೈಟ್ ಬ್ಲ್ಯಾಕೇ ಕಾಣೋದು. ಧೂಳಾಗಿರುತ್ತಲ್ಲ ನೀರು ಹಾಕಿ ಎಲ್ಲ ನೀರು ಹಾಕಿದೆ. ಎಲ್ಲ ಇದು ಮಾಡ್ತೀವಿ. ಎಂಟ್ರಿ ಬೋರ್ಡ್ ಒಂದು ರೆಡಿ ಮಾಡಿಸ್ಬೇಕು. ಸುಮಾರು ನಮ್ಮ ಗೋಡೆಗೆ ಎಕ್ಸ್ಟ್ರಾ ಚಾರ್ಜ್ ಅಂತ ಕೇಳಿದ ನಾನು. ಇನ್ನೊಂಚೂರು ಬೇಗ ಬರ್ಬೇಕಿತ್ತು ನಾವು. 4 ಗಂಟೆ ಬರ್ತೀನಿ ಅಂತ ಹೇಳಿದೆ. ಹಾಂ ಅಲ್ಲಿ ರೆಡಿ ಆಗಿದೆ. ಪೇಂಟ್ ಹಾಕ್ತಿದೆ. ಒಳಗಡೆ ಎಲ್ಲ ಬಿಟ್ಟಿದ್ದೀನಿ. ವೈರಿಂಗ್ ಎಲ್ಲ ಬಿಟ್ಟಿದ್ದೀನಿ. ಇಲ್ಲ ಮತ್ತೆ ಆಡ್ಲಿ ಏನಿಲ್ಲ ಒಳಗಡೆ. ನೋಡಿ ಇವಾಗಲೇ ಮೆರೂನ್ ಕಾಣ್ತೈತೆ. ಅದು ಇನ್ನೂ ಜಾಸ್ತಿ ಆಕ್ಷನ್ ಅಂತ ಇದ್ರು. ಇದು ಭಾಷೆ ಜಾಸ್ತಿ ಆಕ್ಷನ್ ಅಂತ ಇನ್ನ ನೋಡಿ ಇವಾಗೆ ಮೆರೂನ್ ಕಾಣ್ತೈತೆ. ಏನು ವಾರ ಆಗೋಯ್ತು. ಇನ್ನೊಂದು 2-3 ದಿನ ಇವತ್ತೇ ಆಗೋಯ್ತು. ಪೇಂಟ್ ಇವತ್ತೇ ಆಗೋಯ್ತು. ನೀವು ಬಿಟ್ಟಿಲ್ಲ ಏರಿ ಬಂದ್ಬಿಟ್ಟಿರಿ. ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಎಲ್ಲ ಫುಲ್ ಫಿಟ್ಟಿಂಗ್ ಮಾಡಿ. ಕೆಲಸ ಜಾಸ್ತಿ ಇದೆ. ಮನೆಗಾಯಿತು.
ಹೊಡಿದಾರ ಪೇಂಟು ಇದು ಅಣ್ಣ ಇದೇ ಫೈನಲ್ ಕಲರ್ ಅಲ್ಲ ಇದೇ ಫೈನಲ್ ಕಲರ್ ಫೈನಲ್ ಇದು ಇದು ಕಾಣ್ತಾ ಇರೋದು ಮಸ್ತಾಗಿ ಅಣ್ಣ ಕರೆಕ್ಟ್ ಇದೆ ಜಾಸ್ತಿ ಇದು ಇದೇ ಕರೆಕ್ಟ್ ಆಗಿ ಜಾಸ್ತಿ ಹಾಕ್ಸಿದ್ರೆ ವೇಸ್ಟ್ ಆಗಿರೋದು ಇದು ಪರ್ಫೆಕ್ಟ್ ಆಗೈತೆ ಕಲರ್ ಇದು ಜಾಸ್ತಿ ಬೇರೆ ಇದೆಲ್ಲ ಮಾಡಿಸಿರೋದು ನೋಡೋಣ ಬ್ಲ್ಯಾಕ್ ಮಾಡಿದ್ದಾರೆ ಅದೇ ಒಟ್ಟಿನಲ್ಲಿ ಗೊತ್ತಾಗಲ್ಲ ಗೋಲ್ಡ್ ಇತ್ತು ಅಂತ ಮೂಗು ಎರಡು ಕಾಣಿಸ್ತಾ ಇಲ್ಲ ಯಾವ್ದಿಲ್ಲ ಬಂಪರ್ ಯಾವಾಗಣ ಚೆನ್ನಾಗಿರಲ್ಲ ಫೈನಲಿ ಇನ್ಸೆಂಟಿವ್ ಹಾಂ ಇವಾಗ ಕರೆಕ್ಟಾಗಿ ಕಂಡಿದೆ ನೋಡಿ ವೀಕ್ ಆಗಿದೆ ಹಾಂ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ ಫುಲ್ ಮೆರೂನ್ ಕಾಣುತ್ತದೆ ಅದು ಇದು ಚೆರಿ ಬ್ಲ್ಯಾಕ್ ಚೆನ್ನಾಗಾಯ್ತು ಅಣ್ಣ ಕಲರು ಇದೇ ಕರೆಕ್ಟ್ ಆಯ್ತು ಜಾಸ್ತಿ ಹಾಕ್ಬಿಟ್ಟಿದ್ರೆ ಇದಾಗ್ಬಿಟ್ಟಿರೋದಲ್ಲ ಓವರ್ ಆಗ್ಬಿಟ್ಟಿರೋದು ನೋಡಿ ಚೆನ್ನಾಗಿ ಕಾಣುತ್ತೆ ಮೆರೂನ್ ಕಾಣಿಸ್ತಾ ಇದೆ ನೋಡಿ ಅಣ್ಣ ವಾಲ್ಡರ್ ಬ್ಲೂ ಅದೆಲ್ಲ ಏನಾಯ್ತು ಅದು ಮತ್ತು ಅದು ಕೇಬಲ್ಲು ಇನ್ನೊಂದು ಇದು ಟಾಪ್ ಹೊಡಿಬೇಕಲ್ಲ ಪ್ಲೇಯರು ಹಾಂ ಇವಾಗ ಚೆನ್ನಾಗಿ ಕಾಣುತ್ತೆ ಮೆರೂನ್ ಫಿನಿಶ್ ಎಷ್ಟು ಕೋಟ್ ಆಗಿದೆ ಇವಾಗ ಮುಟ್ಬೇಡ 3 ಕೋಟ್ ಆಗಿದೆ ಇದಕ್ಕಿನ ಬಿಸಿಲು ಚೆನ್ನಾಗಿ ಗೊತ್ತಾಗತ್ತಣ್ಣ ಇಲ್ಲಿ ಮೆರೂನ್ ಮೆರೂನ್ ಕಾಣ್ತಾ ಇದೆ ನೋಡಿ ಬಾನೆಟ್ ಅಷ್ಟು ಗೊತ್ತಾಗ್ತಿಲ್ಲ ಇಲ್ಲಿ ಲೈಟ್ ಅಷ್ಟು ಅಂತಿಲ್ಲ ಅದಕ್ಕೆ ಇದು ಈಗ ಫುಲ್ ಬ್ಲ್ಯಾಕ್ ಇದ್ರಲ್ಲ ವೈಟ್ ಕಲರ್ ಇದ್ರೆ ಚೆನ್ನಾಗಿ ಜಾಸ್ತಿ ಗೊತ್ತಾಗೋದು ಬೇರೆ ಕಲರ್ ಐತಲ್ಲ ಪಕ್ಕ ಆಯ್ತು ನೋಡಿ ಇದಾಡ್ತಾರೆ ಇನ್ನೂ ಬೆಲ್ ಮಾಡಿ ಬಾಲಿಟ್ ಹಾಕ್ಬಿಟ್ರೆ ಹಾಂ ಇನ್ನೂ ಹೊಸ ಕಾಣುತ್ತೆ ಅವಾಗ ಇನ್ನೂ ಮಿಂಚಿಂಗ್ ಆಗುತ್ತೆ